ಗೊತ್ತಾಯ್ತಲ್ರಿ? ಅಲ್ಲ, ನಾ ಕೊಡೋ ಕುಡಿಗೆ ಹಿಂಗಾದ್ರೆ ಗ್ಯಾರಂಟಿ ಹೊಡಿ ಹೊಡಿ. ನಿನಗೆ ಗುರುಗಳ ಇರೋ ತನಕ ನನ್ನ ಮಗನೇ ಗ್ಯಾರಂಟಿ. ನಿನಗೇನು ಕೊರತೆನೋ ನಡಿ ನಡಿ. ಭಕ್ತಗಳಿರ, ನನ್ನ ಭಕ್ತಾದಿಗಳಿರ, ನೀವೆಲ್ಲ ಸುಖಕ್ಕಾಗಿ ದುಡಿರಿ ದುಡಿರಿ. ಅದು ಸಿಗಲಿಲ್ಲ ಅಂದ್ರೆ ಬೇಗ ಬೇಗ ಮಡಿರಿ ಮಡಿರಿ. ಮಗನೇ ಬನ್ಮ, ಇಟ್ಟು ಟೀ ಕೊಡಿಸಿದ್ದೀಯಲ್ಲ ನನ್ನ ಮಗನೇ. ಈಗ ನಾನು ಈ ಬಾಲಿಯ ಮೋಹಕ್ಕೆ ಬಲಿಯಾಗಿ ನನ್ನ ಮಗನೇ, ನೀ ನನ್ನ ಕೈಯಲ್ಲಿ ಟೆಂಪರರಿ ದುಡಿ ದುಡಿ. ಈ ಜೀವನದಾಗಿ ಸುಖ ಪಡಿಬೇಕು ಅಂದ್ರೆ ಕೈಯಾಗ ಇರಬೇಕು ಮಂತ್ರದ ಚಡಿ, ಬಾಯಾಗ ಇರಬೇಕು ಸಂಪನ್ನ ನುಡಿ. ಇದನ್ನ ಕೇಳಿ ಹೆಂಗಳೆಯರ ಕೆನ್ನೆಯ ಮೇಲೆ ಆ ಮುಗುಳು ನಗೆಯಲ್ಲಿ ಆ ಒಂದು ಕಿಡಿ, ಮುಗುಳು ನಗೆಯ ಕಿಡಿ ಕಿಡಿ ಇರಬೇಕು. ಸ್ತ್ರೀಯರ ಕಣ್ಣಲ್ಲಿ ಆ ಹೊಳಪನ್ನ ನೋಡಿ ನಾವೆಲ್ಲ ಬದುಕಿ ಬಾಳಿ ಬದುಕಬೇಕು ಬದುಕಬೇಕು. ಮಾನವ ಜನ್ಮ ದೊಡ್ಡದು, ಇದನ್ನ ಹಾಳು ಮಾಡಿಕೊಳ್ಳಬೇಡ್ರಿ ಅಂತ ಹೇಳಿದ್ದಾರೆ ನಮ್ಮ ಕಾಮಕರ ಶಾಸ್ತ್ರದ ಅದ್ಭುತವಾದಂತಹ ಸಚ್ಚಿದಾನಂದ ನಿತ್ಯಾನಂದ. ಅವರೇ ಮಾತು ಹೇಳ್ತಾರ್ರಿ, ಹಠಬೇಕು, ಹಿಡದದ್ದನ್ನ ಬಿಡನೆಂಬ ಚಟಬೇಕು. ಇದನ್ನ ಮನಸ್ಸಲ್ಲಿ ಪ್ರತಿ ಬಾರಿ ನಂಬಿ ದುಡಿರಿ ದುಡಿರಿ ಅಂತ ಹೇಳ್ತಾರೆ ನಮ್ಮ ಹಾಸನ ಶಾಸ್ತ್ರದ ಆದಿ ರತ್ನ. ಎಂಥ ಮಾತು, ಎಂಥ
ಕಾಲ ಹಿಂಗೆ ಅತ್ತಗೆ ನೋಡ್ತಾ ಇದ್ದಾರೆ. ಬಗ್ಗೆ ಬಟ್ಟೆ ಕೊಡಂಗಿಲ್ಲ, ಇತ್ತಗೆ ನೋಡ್ತಾ ಇದ್ದಾರೆ. ಅಯ್ಯೋ ಶಿವನೇ, ನಾನು ಏನ್ ಮಾಡನೆ ಅಂತ ನಾನು ಅಂತಂದ್ರೆ ಎಲ್ಲರಿಗೂ ಕಣ್ಣು ಹಬ್ಬ ಆದಂಗಾಗೈತೆ. ಅದು ಹಂಗೆ ಅಲ್ಲೇನ, ಚೆನ್ನಾಗಿರೋದನ್ನ ನೋಡಿದಾಗ ತಾನೇ ಕಣ್ಣಿಗೂ ಒಂದು ಬೆಲೆ. ಅನುಭವ ಚೆನ್ನಾಗಾಗ್ತದೆ. ಹೌದು, ಅದಕ್ಕ ನೋಡೋ ಕನ್ನಡಕ ಮುಗುತ್ತದೆ ಈಗ ಏನ್ ಮಾಡ್ತೀರ ಹೇಳಿ. ಅದು ಅಲ್ಲದೆ ಒಳ್ಳೆಯವರು ಪುತ್ರನ ಮಕ್ಕಳು ಇಂಥವೇ ಅವ್ರು ನೋಡೋದಕ್ಕೆ ಹುಚ್ಚು ತರ ಕಾಣೋದಿಲ್ಲ. ಒಳ್ಳೊಳ್ಳೆ ಪ್ಯಾಂಟ್ ಹಾಕಿರ್ತಾರ, ಅಂಗಿ ಹಾಕಿರ್ತಾರ, ನೋಡೋದಕ್ಕೆ ಒಳ್ಳೊಳ್ಳೆ ಬುಕ್ ಓದಿರ್ತಾರ. ಮಾಡೋದೆಲ್ಲ ಹಲ್ಕಟ್ ಕೆಲಸ. ನೀನೇ ಕಮ್ಮಿಯ. ಅದು ಅಲ್ಲದೆ ಬೇಕಾದ್ರೆ ವಯಸ್ಸಿನ ಹುಡುಗ್ರ ಹತ್ರ ನಿಂತ್ಕೊಂಡು ಈ ಹುಡುಗ್ರ ಹತ್ರ ನಿಂತ್ಕೊಂಡ ಇಲ್ಲ. ಏನೋ ಮಗಳೇ ಹೆಂಗಿದ್ಯಾ ಅಂತ ಹೇಳ್ಬೇಕು, ಅಲ್ಲೇ ಕೈ ಮುಟ್ಕೊತಾರೆ. ಅದು ಎಡಪ್ರಾಯ ಅಂತ ಒಂದು ಬರ್ತದೆ ಕಣೆ, 60 ಆದ್ಮೇಲೆ ಚಿಗುರುತ್ತದೆ ಕಣೆ. ಅದು 80 ಆದಾಗ ಇನ್ನೂ ಹೀಟ ಬಂದ್ಬಿಡುತ್ತೆ. 40 ನಡೀತಾ ಇದೆ. ಅದೇ ಬೂದಿ ಬಳ್ದಿರೋ ಭಾಗಗಳು, ವಿಭೂತಿ ಹಚ್ಕೊಳ್ಳೋ ಸ್ವಾಮಿಗಳು, ಅಯ್ಯೋ ಒಂದ ಎರಡ ಹೆಣ್ಣಿನಿಂದೆ ಬಿದ್ದಿರೋವು ಅಂತ ನನಗಂತೂ ಸಾಕಾಗ್ ಹೋಗೈತೆ ನೋಡಪ್ಪ ಅಂತಾಗೆ. ಏನ್ ಮಾಡೋದು ಬಾಲಿ, ಆ ಮೈಕ್ಳು ಬೆಳೆ ಗಂಟ ಸಾಂಬಾರ್ ಮಾಡ್ಬಿಡ್ತಾರ, ಬೆಳೆದ ಮೇಲೆ ಈ ತರ ಸಮಸ್ಯೆ ಆಗ್ತದ. ಅದೆಲ್ಲ ನಾವು ತಡೆಗಬೇಕಾಯ್ತದೆ. ಅದು ಹುಟ್ಟು ಗುಣ ಸುಟ್ಟು ಹೋಗೋದಿಲ್ಲ. ಆದ್ರೆ ನಾನ್ ಅಂತೇವ ನಾನು ನೋಡಿ ಹೇಳಿದ್ರಲ್ಲಿ ನೀವೇ ನೋಡಿ ಕನ್ನಡಕ ಮೂಗಿ ತೂಗಿ ಬಂದದೆ ಅಂತ. ಕನ್ನಡಕ ಹೋಗುತ್ತದೆ ಬಂದದೆ ಕಣ್ಬಾಲಿ, ಅದು ನೀನು ಬಂದಾಗ ಹೆಚ್ಚು ಬಂದೈತಿ. ಏನು ಬಹಳ ನಲಿಯಕತ್ತಿರಿ, ಏನ್ ಸಮಾಚಾರ? ಅಂದಾಗೆ ನನ್ನ ನಿನ್ನ ಒಪ್ಪಂದದ ವ್ಯವಹಾರ ಅದೆಲ್ಲಿಗೆ ಬಂತು? ಹಿಂಗೆ ನಿಗ್ರಾಡ್ತಾ ಇದೆ ನನ್ನ ಗಂಡ ಮಾಡ್ತಾ ನಿಮ್ಗೆ ಸರಿಯಾಗಿ. ಏನಾದ್ರೂ ನಾವು ರಸ್ತೆಯಲ್ಲಿ ನಿಂತಿರೋ ವಿಷಯ ಏನಾದ್ರೂ ನನ್ನ ಗಂಡು ಗೊತ್ತಾಯ್ತು ಅಂತಂದ್ರೆ ಚೀಲದೊಳಗೆ ಹೆಣ್ಣ ಬರ್ದ ಬಾಲಿ, ಯಾಕೆ ಯೋಚನೆ ಮಾಡ್ತೀಯ? ನೋಡು, ನನ್ನ ಹತ್ರ ಒಂದು ಪುಡಿ ಐತಿ. ಈ ಪುಡಿ ತಗೊಂಡೋಗಿ ನನ್ನ ಗಂಡನ ಕೊಡು. ಕೂಡದ ತಕ್ಷಣ ಅವ ಒಳ್ಳೆ ಸತ್ತ ನಾಗನಂಗೆ ಬಿದ್ದಿರೋದ್ರ ಕೇಳೆ. ಹಾಗಾಗಿ ಈ ಪುಡಿ ಕೊಟ್ಟು ನಮ್ ವ್ಯವಹಾರಕ್ಕೊಂದು ದಾರಿ ಮಾಡು. ನನ್ನ ಇದೇನಪ್ಪ ನೀನು ಏನೇನೋ ಮಾತಾಡ್ತಾ ಇದ್ದಿಲ್ಲ. ಗಂಡು ಹೋಗಿ ಉಚ್ಚಿ ಪುಡಿ ಕುಸ್ತು ಅಂತಂದ್ರೆ ನೋಡಿ ಜನ ಏನ್ ತಿಳ್ಕೊಳ್ತಿಲ್ಲ. ಅದು ಅಲ್ಲದೆ ತಾಳಿ ಕಟ್ಟಿರೋ ಗಂಡು ನಿಂಗೆಲ್ಲ ಮಾಡಿದೆ ಪಾಪ ಆಗ್ತದೆ. ಪಾಪ ನಾನೆಲ್ಲ ಮಾಡಲ್ಲ. ಈ ಪಾಪದ ಬಗ್ಗೆ ಯಾವಾಗ ಅರ್ಥ ಆಯ್ತು? ನಾನು ಈ ಪಾಪ ಮಾತ್ರ ಗೊತ್ತಿರೋದು ಅಂದ್ಕೊಂಡಿದ್ದೆ. ಆಗ್ಲಿ ಬಾಲಿ, ನೋಡು, ಅದೆಲ್ಲ ಎಂತೆಂತ ಮಹಾಪಂಡಿತ್ರೆ ಇವ್ರು ಪಾಪ ಪುಣ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಏನೇನೋ ಎಡವಟ್ ಮಾಡ್ಕೊಂಡ್ಬಿಟ್ಟವ್ರೆ. ಯಾಕೆ ಯೋಚನೆ ಮಾಡ್ತೀಯ? ತಗೊಂಡೋಗಿ ನಿನ್ ಗಂಡನ ಕೊಟ್ಟು ನೋಡು, ಇದ್ರಲ್ಲೆಲ್ಲ ನಿನಗೆ ಜಾಸ್ತಿ ತಿಳುವಳಿಕೆ ಇರ್ಬೋದೇನೋ, ಆದ್ರೆ ನನಗೆ ಇದ್ರಲ್ಲೆಲ್ಲ ತಿಳುವಳಿಕೆ ಇಲ್ಲ. ಒಂದಪ್ಪ ಏನಾದ್ರೂ ಎಡವಟ್ ಆಯ್ತು ಅಂತ ತಿಳ್ಕೊ, ಜನಕ್ಕೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ನಾವ್ ಈ ಲೋಕನ ಇಡ್ಬೇಕಾಯ್ತದೆ. ಈ ಲೋಕದಲ್ಲಿ ಇದಕ್ಕೆ ಏನ್ ಮಾಡೋದೈತಿ? ಗ್ಯಾಸ್ ತರ ಕಷ್ಟ ಐತಿ. ಚಂದ್ರಲೋಕಕ್ಕೆ ಚಂದ್ರಪ್ಪ ಮ್ಯಾಕ್ ಹೋಗೋಣ. ಅಯ್ಯೋ, ಬಹಳ ಸಿಂಪಲ್ ಕಡೆ ನನ್ ಚಿನ್ನ. ಹಿಂದೆ ಈ ದೇವಮಾನವರೆಲ್ಲ ಮಂತ್ರಶಕ್ತಿಯಿಂದ ಚಂದ್ರಲೋಕ ಹೋಯ್ತಾರೆ. ಇತ್ತೀಚೆಗೆ ಈ ವಿಜ್ಞಾನಿಗಳು ಯಂತ್ರಶಕ್ತಿಯಿಂದ ಚಂದ್ರಲೋಕ ಹೋಯ್ತಾರೆ. ನಾನು ಈ ಪುಡಿ ಶಕ್ತಿಯಿಂದ ಚಂದ್ರಲೋಕಕ್ಕೆ ಹೋಗೋದು ವ್ಯವಹಾರ ಇಟ್ಕೊಂಡಿದ್ದೀನಿ ಕಡೆ ನನ್ ಚಿನ್ನ. ಮತ್ ನೀನೆ ನುಂಗ್ಕೊಂಡು ಹೋಗ್ಬಿಡತ್ತಗೆ. ನುಂಗ್ಕೊಂಡು ಒಬ್ಬನೇ ಹೋದ್ರೆ ವರ್ಕೌಟ್ ಆಗಲ್ಲ ಕಡೆ. ಇಬ್ರು ಹೋದ್ರೆ 3 ಜನನೋ 4 ಜನನೋ ಆಗಿ ಬರ್ಬೋದು. ಮೊನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ಸ್ಯಾಪಲ್ಗೆ ಅಂತ ಒಂದು ಬೇಸಿಗೆ ಪುಡಿ ಯಾಕೆ ಕೊಡ್ತಾಪ ಅಂತ ಚಂದ್ರಲೋಕ ವೈಟ್ ಕೂಡ ಒಂದೇ ಹೋಗೈತೆ ಅನ್ಕೊಂಡ್ರೆ ಅತ್ತಿಂದ ಒಂದು ಹೆಗ್ಗಣ ಹಿಡ್ಕೊಂಡು ಬರೋದೆ.
ಮಂಟಪನೇ ಕೊಟ್ಟಾಗ್ತಿ ಹೇಳ್ತೀನಿ. ಅದ್ರಾಗ ನಾವು ಊರಿಗೆ ಪುಡಿ ಕೊಡ್ತೀನಿ ಅಂತ ಎಲ್ಲರಿಗೂ ಗೊತ್ತಿಲ್ಲ. ಎಲ್ಲ ಸಿಕ್ಸಿ ಹುಡುಗರೆಲ್ಲ ಕೇಳ್ತಾರೆ ನಮಗ್ ಪುಡಿ ಯಾವಾಗ ಅಂತ ಹೇಳ್ತೀನಿ. ಮಕ್ಕಳಾಗಿಲ್ಲ ಅಂತಿದ್ಲು, ಅದಕ್ಕೆ ಪುಡಿ ಕೊಟ್ಟು ಮರಿ ನಿನ್ನ ಗಂಡನಿಗೆ ಈ ಪುಡಿ ಕೊಟ್ಟು ನನ್ನಲ್ಲಿ ಒಂದಾಗಿ
ನಾವು ಅದು ಕಾಯ್ತಾ ಇರ್ಬಾರ್ದು. ನನ್ಗೆ ಯಾಕೋ ನಿಮಗೆ ಗುರ್ತು ನೋಡಿದ್ರೆ ಎಲ್ಲೂ ಎಲ್ಲೇ ಶುರು ಹಚ್ಕೊಂಡ್ಬರ್ತಾರೆ.